पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये सज्जनेन्दीवरेन्दवे नमः श्रीराघवेन्द्रगुरवे नमो अत्यन्तदयाळवे। ಮಾರ್ನಿಂಗ್ ಟ್ರೇಡರ್ಸ್, ಇವತ್ತು ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿನ ನೋಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಬೇಕಾಗಿರೋದು ಸಿಂಪಲ್ ಆಗಿ ಒಂದು 5 ರೂಲ್. 5 ರೂಲಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಒಂದು ವಾಲ್ಯೂಮು ಮತ್ತೆ RSI. ಇಲ್ಲಿ ತೋರಿಸ್ತೀನಿ. ವಾಲ್ಯೂಮು ಎಂಟರ್ ಮಾಡ್ಕೊಳ್ಳೋಣ. ವಾಲ್ಯೂಮ್ ಅದ್ರ ಜೊತೆಗೆ RSI. ಸೊ RSI ಏನ್ ಮಾಡ್ಕೊಂಡಿದ್ದೀನಿ, 60 ಅಪ್ಪರ್ ಹಾಕೊಂಡಿದ್ದೀನಿ, 40 ಲೋಯರ್ ಹಾಕೊಂಡಿದ್ದೀನಿ. ಮೂವಿಂಗ್ ಅವರೇಜ್ RSI ಮೂವಿಂಗ್ ಅವರೇಜ್ ಹಾಕೊಂಡಿದ್ದೀನಿ. ವಾಲ್ಯೂಮ್ ಹಾಕೊಂಡಿದ್ದೀನಿ, ವಾಲ್ಯೂಮ್ಗೆ ಮೂವಿಂಗ್ ಅವರೇಜ್ ಹಾಕೊಂಡಿದ್ದೀನಿ. ಇದು ಜಸ್ಟ್ ನಾನು ನಿಮಗೆ ಒಂದು ವಾರದ್ದು ತೋರಿಸ್ತೀನಿ. ಪ್ರಾಕ್ಟೀಸ್ ಡೇಟು 5 ಮಿನಿಟ್ಸ್ ಹಾಕೋಬೇಕು. ಎಕ್ಸಾಂಪಲ್ ನೋಡಿ, ಇವತ್ತು 12 ಮಂಡೆಯಿಂದ ಏನಾಗಿದೆ ನೋಡೋಣ. ಓಕೆ, ಮಂಡೇ ಬೆಳಿಗ್ಗೆ ಏನ್ ಮಾಡ್ಬೇಕು, 5 ಮಿನಿಟ್ಸ್ ಹೈನ ಮಾರ್ಕ್ ಮಾಡ್ಕೊಬೇಕು, 5 ಮಿನಿಟ್ಸ್ ಲೋನ ಮಾಡ್ಕೊಬೇಕು. ಓಕೆ, ಸೊ ಎಲ್ಲಿ ಬ್ರೇಕ್ಔಟ್ ಆಗುತ್ತೆ ನೋಡ್ಬೇಕು. ಇಲ್ಲಿ ಡೌನ್ ಬ್ರೇಕ್ಔಟ್ ಆಗಿದೆ. ಸೊ ಇದ್ರ ಜೊತೆಗೆ ನಮ್ಗೆ ಅಲರ್ಟ್ ಕ್ಯಾಂಡಲ್ ಒಂದು ಬರಬೇಕು. ಸೊ ಅಲರ್ಟ್ ಕ್ಯಾಂಡಲ್ ಅಂತ ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಾಗುತ್ತೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ನ ನಾವು ಅಲರ್ಟ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ರೂಲ್ ನಂಬರ್ 1. ಸೊ ಹೈ ಮತ್ತೆ ಲೋ ಮಾರ್ಕ್ ಮಾಡ್ತೀವಿ. ರೂಲ್ ನಂಬರ್ 1 ಮುಗೀತು. ರೂಲ್ ನಂಬರ್ 2, ಬ್ರೇಕ್ಔಟ್ ಆದ್ಮೇಲೆ ಆ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲ್ ಅಂತ ಹೇಳ್ತೀವಿ. ರೂಲ್ ನಂಬರ್ 2, ಅಲರ್ಟ್ ಕ್ಯಾಂಡಲ್ ಬಂದ್ಮೇಲೆ ಸೇಮ್ ಕಲರ್ ನೆಕ್ಸ್ಟ್ ಕ್ಯಾಂಡಲ್ ಬರಬೇಕು. ರೂಲ್ ನಂಬರ್ 3. ಸೊ 3 ರೂಲ್ ಆಯ್ತು. ಇವಾಗ 4ನೇ ರೂಲ್ ಏನು, ಈ ಅಲರ್ಟ್ ಕ್ಯಾಂಡಲ್ ಮತ್ತೆ ಕನ್ಫರ್ಮೇಶನ್ ಕ್ಯಾಂಡಲ್ ಎರಡರಲ್ಲಿ ಈ ವಾಲ್ಯೂಮ್ ಚೆಕ್ ಮಾಡಬೇಕು. ವಾಲ್ಯೂಮ್ ಈ ಮೂವಿಂಗ್ ಅವರೇಜ್ ಗಿಂತ ಜಾಸ್ತಿ ಇರಬೇಕು. ಆವಾಗ ನಮ್ಮ ರೂಲ್ ಪಾಸ್ ಆಯ್ತು ಅಂತ ಅರ್ಥ. ಓಕೆ, ಸೊ ಅದನ್ನು ಪಾಸ್ ಆದ್ಮೇಲೆ ಇಲ್ಲಿ RSI ಅಬೌವ್ 60 ಇರಬೇಕು ಫಾರ್ ಬುಲಿಶ್, ಫಾರ್ ಬೇರಿಶ್ಗೆ ಬಿಲೋ 40 ಇರಬೇಕು. ಸೊ ಇಲ್ಲಿ ನೋಡಿ, 5 ನಿಮಿಷ ಐ ಲೋ ಮಾರ್ಕ್ ಮಾಡಿದ್ದೀರಾ, ಬ್ರೇಕ್ಔಟ್ ಆಗಿದೆ, ಅಲರ್ಟ್ ಕ್ಯಾಂಡಲ್ ಬಂದಿದೆ, ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿದೆ, ವಾಲ್ಯೂಮ್ ಇಲ್ಲ. ಸೊ ಇಲ್ಲಿ ನಮ್ದು ಎಂಟ್ರಿ ಇಲ್ಲ. ಓಕೆ, ನೆಕ್ಸ್ಟ್ ಹಂಗೆ ಮೂವ್ ಆಗೋದು. ಮತ್ತೆ ಇಲ್ಲಿ 5 ನಿಮಿಷ ಕ್ಯಾಂಡಲ್ ಒಳಗಡೆ ಹೋಗಿದೆ, ಬ್ರೇಕ್ಔಟ್ ಆಗಿದೆ, ಅಲರ್ಟ್ ಕ್ಯಾಂಡಲ್ ಬಂದಿದೆ, ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿದೆ, ವಾಲ್ಯೂಮ್ ಇಲ್ಲ. ಸೊ ನೋ ಎಂಟ್ರಿ. ಸೊ ನೆಕ್ಸ್ಟ್ ಸೇಮ್ ಡೇ 5 ನಿಮಿಷ ಕ್ಯಾಂಡಲ್ ನ ಮೇಲ್ಗಡೆ ಬ್ರೇಕ್ಔಟ್ ಆಗಿದೆ, ಇಲ್ಲಿ ವಾಲ್ಯೂಮ್ ಇದೆ. ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿದೆ, ವಾಲ್ಯೂಮ್ ಇದೆ. ಸೊ RSI ಅಬೌವ್ 60 ಇದೆ. ಸೊ ನಮ್ ಪ್ರಕಾರ ಎಲ್ಲ ಕಂಡೀಷನ್ ಮ್ಯಾಚ್ ಆಗಿದೆ. ಇವಾಗ ನಮ್ದು ಎಂಟ್ರಿ ಹೇಗಿರುತ್ತೆ ಅಂದ್ರೆ, ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಯ್ತು, ಕನ್ಫರ್ಮೇಶನ್ ಕ್ಯಾಂಡಲ್, ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಅಲ್ಲೇ ನಾವು ಎಂಟ್ರಿ ಆಗ್ಬೇಕು. ಸ್ಟಾಪ್ ಲಾಸ್ ನಮ್ದು ಅಲರ್ಟ್ ಕ್ಯಾಂಡಲ್ ಏನಿರುತ್ತೆ, ಅಲರ್ಟ್ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಇಟ್ಕೋಬೇಕು. ಸೊ ಅದ್ರದ್ದು 1:1 ನಾವು ರಿಸ್ಕ್ ಟು ರಿವಾರ್ಡ್ ಇಟ್ಕೊಂಡಿದ್ವಿ. ಸೊ ನಮ್ಗೆ ಎಲ್ಲಿ ಸಿಕ್ತು ರಿಸ್ಕ್ ಟು ರಿವರ್ಸ್ 1:1, ನಮ್ಗೆ 1:1 ಸಕ್ಸಸ್ ಕೊಟ್ಟಿದೆ. ಸೊ ಇಲ್ಲಿ ನಮ್ಗೆ ಎಷ್ಟು ಪಾಯಿಂಟ್, 90 ಪಾಯಿಂಟ್ಸ್ ಈ ಟ್ರೇಡ್ ಅಲ್ಲಿ ನಮ್ಗೆ ಸಿಕ್ಕಿದೆ. ಸೊ ಯಾವತ್ತೂ ಅಷ್ಟೇ ರೂಲ್ ಫಾಲೋ ಮಾಡಬೇಕು. ನಮ್ ರೂಲ್ ಪ್ರಕಾರ ಬಂತು ಅಂದ್ರೆ ಮಾತ್ರ ಎಂಟ್ರಿ ತಗೊಬೇಕು, ಅವಾಗ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇದೆ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇಗೆ ಹೋಗೋಣ. ಸೊ ಪ್ರೀವಿಯಸ್ ಡೇದು ಹೈ ಲೋ ನಾನು ಡೆಲೀಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಸೇಮ್ 5 ನಿಮಿಷದ್ದು ಹೈ ಮಾರ್ಕ್ ಮಾಡಿ, 5 ನಿಮಿಷದ್ದು ಲೋನ ಮಾರ್ಕ್ ಮಾಡಿ. ಸೊ ಇಲ್ಲಿ ಬುಲ್ಲಿಶ್ ಕಡೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಸೇಮ್ ಕಲರ್ ಬರಬೇಕು ಅಂದ್ರೆ ಬಂದಿಲ್ಲ. ಸೊ ಇದು ನಮ್ಗೆ ವ್ಯಾಲಿಡ್ ಅಲ್ಲ. ಸೊ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ಬುಲ್ಲಿಶ್ ಬ್ರೇಕ್ಔಟ್ ಕೊಟ್ಟಿದೆ, ಕನ್ಫರ್ಮೇಶನ್ ಕ್ಯಾಂಡಲ್ ಆಗಿದೆ, ವಾಲ್ಯೂಮ್ ಇದೆ, ವಾಲ್ಯೂಮ್ ನಮ್ಮ ಪ್ರಕಾರ ಇದೆ, ಬಟ್ RSI ನಮ್ಮ ಪ್ರಕಾರ ಇಲ್ಲ. ಸೊ ಇಲ್ಲಿ ಎಂಟ್ರಿ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಅಲರ್ಟ್ ಕ್ಯಾಂಡಲ್ ಬಂತು, ಕನ್ಫರ್ಮೇಶನ್ ಕ್ಯಾಂಡಲ್ ಬಂತು, ವಾಲ್ಯೂಮ್ ಸಿಕ್ತು, ನಮ್ಗೆ ಇಲ್ಲಿ RSI ಸಿಕ್ಲಿಲ್ಲ. ಸೊ ಇಲ್ಲಿ ಎಂಟ್ರಿ ಇಲ್ಲ. ಸೊ ಇಲ್ಲಿ ನೋ ಟ್ರೇಡ್. ಇವತ್ತು ನಮ್ಗೆ
ನೋ ಟ್ರೇಡ್. ಸೊ ನೆಕ್ಸ್ಟ್ ಡೇ ಹೋಗೋಣ. ಸೊ ಫಸ್ಟ್ ಡೇ ನಮ್ಗೆ ಏನ್ ಸಿಕ್ತು, 90 ಪಾಯಿಂಟ್ ಸಿಕ್ತು. ಸೆಕೆಂಡ್ ಡೇ ಟ್ರೇಡ್ ಇಲ್ಲ. ನೆಕ್ಸ್ಟ್ ಮೂರನೇ ದಿವಸಕ್ಕೆ ಹೋಗೋಣ. ಇದು ನಾವು ನೋಡ್ತಾ ಇರೋದು ವೆಡ್ನೆಸ್ಡೇ. ಸೊ ಫಸ್ಟ್ ಏನ್ ಮಾಡಬೇಕು, 5 ಮಿನಿಟ್ಸ್ ಹೈ ಮಾರ್ಕ್ ಮಾಡ್ಕೊಬೇಕು, 5 ಮಿನಿಟ್ಸ್ ಲೋ ಮಾರ್ಕ್ ಮಾಡ್ಕೊಬೇಕು. ಫಾರ್ ದ ಬ್ರೇಕ್ಔಟ್. ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ, ವಾಲ್ಯೂಮ್ ಇದೆ, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ. ಸೊ ಇದು ನಮ್ಗೆ ವ್ಯಾಲಿಡ್ ಇಲ್ಲ. ಇದು ಬ್ರೇಕ್ಔಟ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಬಂದಿಲ್ಲ, ಇದು ವ್ಯಾಲಿಡ್ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಟ್ಟಿದೆ, ನೋಡಿ ವಾಲ್ಯೂಮ್ ಇಲ್ಲ. ಸೊ ಇದು ನಮ್ಗೆ ವ್ಯಾಲಿಡ್ ಅಲ್ಲ. ಇಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಟ್ಟಿದೆ, ಇದು ವಾಲ್ಯೂಮ್ ಇಲ್ಲ. ಸೊ ಇವತ್ತು ನಮ್ಗೆ ಟ್ರೇಡಿಂಗ್ ಸೆಟಪ್ ಬಂದಿಲ್ಲ. ಟ್ರೇಡ್. ಸೊ ನೆಕ್ಸ್ಟ್ ಡೇಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇದು ಹೈದು ರಿಮೂವ್ ಮಾಡ್ತೀನಿ, ಕನ್ಫ್ಯೂಸ್ ಆಗುತ್ತೆ. ಇವಾಗ ನೆಕ್ಸ್ಟ್ ಡೇದು ಹೈ ಮಾರ್ಕ್ ಮಾಡ್ಕೊತೀನಿ, ಲೋ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ವಾಲ್ಯೂಮ್ ಇದೆ, RSI ಇಲ್ಲ. ಸೊ ನಮ್ ರೂಲ್ಸ್ ಪ್ರಕಾರ ಬಂದಿಲ್ಲ. ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ, ವಾಲ್ಯೂಮ್ ಇಲ್ಲ, RSI ಇದೆ. ಸೊ ನಮ್ ಎಂಟ್ರಿ ಇಲ್ಲ. ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಬಂದಿಲ್ಲ, ಸೊ ಎಂಟ್ರಿ ಇಲ್ಲ. ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಇಲ್ಲ, ಎಂಟ್ರಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕೊಟ್ಟಿದೆ, ವಾಲ್ಯೂಮ್ ಕೊಟ್ಟಿದೆ, RSI 40 ಕೆಳಗಡೆನೂ ಇದೆ. ಸೊ ಇಲ್ಲಿ ನಮ್ದು ಎಂಟ್ರಿ ಸಿಕ್ಕಿದೆ. ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂತೀವಿ, ಬ್ರೇಕ್ಔಟ್ ಕನ್ಫರ್ಮೇಶನ್. ನೆಕ್ಸ್ಟ್ ಕ್ಯಾಂಡಲ್ ಓಪನಿಂಗ್ ಅಲ್ಲಿ ಎಂಟ್ರಿ ತಗೊಂತೀವಿ. ಅಲರ್ಟ್ ಕ್ಯಾಂಡಲ್ ಹೈಗೆ ಇಟ್ಕೊಂಡು 1:1 ಇಟ್ಕೊಂಡ್ವಿ. 1:1 ನಮ್ಗೆ ಎಲ್ಲಿ ಸಿಕ್ಕಿದೆ, ಇಮಿಡಿಯೇಟ್ ಆಗಿ ಸಿಕ್ಕಿದೆ, ಇಮಿಡಿಯೇಟ್ ಆಗಿ ಸಿಕ್ಕಿದೆ. ಸೊ ಇಲ್ಲಿ ಎಷ್ಟು ಪಾಯಿಂಟ್ ಸಿಕ್ತಿದೆ ನಮ್ಗೆ, ಇಲ್ಲಿ 31 ಪಾಯಿಂಟ್ ಸಿಕ್ತು. ಓಕೆ, ನೆಕ್ಸ್ಟ್ ಡೇಗೆ ಹೋಗೋಣ. ನಾವು ಚೆಕ್ ಮಾಡಿದ 4 ಡೇಸ್ ಅಲ್ಲಿ 2 ದಿವಸ ಟ್ರೇಡಿಂಗ್ ಸಿಕ್ಕಿದೆ, 2 ದಿವಸ ಟ್ರೇಡಿಂಗ್ ಸಿಕ್ಲಿಲ್ಲ. ನೆಕ್ಸ್ಟ್ 5 ಮಿನಿಟ್ಸ್ ಮತ್ತೆ ಕಾಮನ್ ಟ್ರೇಡರ್ಸ್ ಇವಾಗ ಮತ್ತೆ ಸಿಕ್ಕಿದೆ, ವಾಲ್ಯೂಮ್ ಸಿಕ್ಕಿದೆ, ವಾಲ್ಯೂಮ್ ಸಿಕ್ಕಿದೆ, ಇಲ್ಲಿ RSI ಸಿಕ್ಕಿದೆ, ಇಲ್ಲಿ ಎಂಟ್ರಿ ತಗೊಂತೀವಿ. ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂತೀವಿ, ಸ್ಟಾಪ್ ಲಾಸ್ ಇಲ್ಲಿ ಇರ್ತೀವಿ, ಟಾರ್ಗೆಟ್ 1:1 ತೆಗಿದೀವಿ, ಸ್ಟಾಪ್ ಲಾಸ್ ಇಟ್ಟಾಯ್ತು. ಇಲ್ಲಿ ನಮ್ಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು. ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಬಂತು, 43 ಪಾಯಿಂಟ್ ಸ್ಟಾಪ್ ಲಾಸ್ ಬಂತು. ಓಕೆ, ನೆಕ್ಸ್ಟ್ ನೋಡಿ ಸೇಮ್ ಡೇ ನೋಡಿ, ಇಲ್ಲಿ ಸಿಕ್ಕಿದೆ, ಇಲ್ಲಿ ಸಿಕ್ಕಿದೆ, ಇಲ್ಲಿ ವಾಲ್ಯೂಮ್ ಇಲ್ಲ, RSI ಇಲ್ಲ, ಎಂಟ್ರಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿದೆ, ಇಲ್ಲಿ ಸಿಕ್ಕಿದೆ, ಇಲ್ಲಿ ವಾಲ್ಯೂಮ್ ಇದೆ, RSI ಇಲ್ಲ. ಸೊ ಒಂದೇ ಟ್ರೇಡ್ ಇವತ್ತು. ನೆಕ್ಸ್ಟ್ ಟ್ರೇಡಿಂಗ್ ಇಲ್ಲಿವರೆಗೂ dollars, 25 points,
2 days profit 90 plus 37. ATM ಸ್ಟ್ರೈಕ್ ಪ್ರೈಸ್ ತಗೊಂಡ್ರೆ ನಮಗೆ 84 into 0.5 delta ಇರುತ್ತೆ. So we'll get 42 points. So 42 into 65. So 2730, which is profit. Okay friends, so ಇದು ನಮ್ದು ಲಾಸ್ಟ್ ವೀಕ್ ಪ್ರಾಫಿಟ್. ಸೊ ರೂಲ್ ಬೇಸ್ ಮಾಡೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಲಾಸು ಇಲ್ಲ, ಕರೆಕ್ಟ್ ಆಗಿ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ವಿತ್ ಪ್ರಾಪರ್ ರೂಲ್ಸ್ ಅಲ್ಲಿ ಮಾಡಿದ್ರೆ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ ಅನ್ನೋದಕ್ಕೆ ಇದೊಂದು ಸಿಂಪಲ್ ಎಕ್ಸಾಂಪಲ್. ಸೊ ದಟ್ ಚೆಕ್ ಮಾಡಿ, ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಇದು ನಾವು ರೆಕಮೆಂಡೇಶನ್ ಏನು ಇಲ್ಲ, ಚೆಕ್ ಮಾಡ್ಕೊಂಡು ನಿಮ್ ಸೆಟಪ್ ಬಂತು ಅಂದ್ರೆ ಎಂಟ್ರಿ ತಗೊಳ್ಳಿ. ಸ್ಟಾಪ್ ಲಾಸ್ ಇಲ್ದ್ರೆ ಯಾವುದೇ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು ಟ್ರೇಡರ್ಸ್, ನೆಕ್ಸ್ಟ್ ವೀಕ್ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.